ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಕಣ್ಣೀರಿನ ಬೆಲೆ ಏನಂತ ಹತ್ತವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ನೋಡೋರ್ಗಲ್ಲ. ಇನ್ಯಾವತ್ತೂ ನೀವು ಅಳಲ್ಲ ಅಂತ ನಂಗೆ ಮಾತು ಕೊಡಬೇಕು. ಆದ್ರೆ ನಾನು ನಿಮ್ಮಿಂದ ದೂರ ಹೋದ್ಮೇಲೆ ಅಳು ಬಂದೇ ಬರುತ್ತೆ. ಹಾಗ ಅಳ್ಳೇಬೇಕು. ಹಾಗೂ ನೀವು ನನ್ನ ಹತ್ರ ಬಂದು ಅಳ್ಬೇಡಿ ಅಂತ ಹೇಳಕ್ಕಾಗಲ್ಲ ಅಲ್ಲ. ಅದಕ್ಕೆ ಅಳ್ಬೇಡಿ ಅಂತ ಈಗಲೇ ಕೇಳ್ಕೊತಿರೋದು. ಕ್ಷಮಿಸಿ, ಅಳ್ದೇ ಇರೋದಕ್ಕೆ ನನ್ನಿಂದ ಆಗಲ್ಲ. ನೀವು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಮನ್ಸಲ್ಲಿ ಬೆಟ್ಟದಷ್ಟು ದುಃಖ ಇದ್ರೆ ನಗು ಎಲ್ಲಿಂದ ಬರುತ್ತೆ? ನೋವು ಅರ್ಥ ಆಗ್ತಿದೆ, ಆದ್ರೆ ಏನ್ ಮಾಡೋದು? ನಾವಿಬ್ರು ದೂರ ಆಗ್ಬೇಕು ಅಂತ ವಿಧಿನೇ ಬರ್ದಿದೆ. ಆದ್ರೂ ನೀವು ನನ್ನ ಹಸ್ಬೆಂಡು ಅಂತ ಕರೀತಾ ಇರೋದು ತುಂಬಾ ಬೇಜಾರಾಗ್ತಿದೆ ಕಣ್ರಿ. ನನ್ಗೂ ಕರೆಯಕ್ ಆಸೆ, ಆದ್ರೆ ಪರಿಸ್ಥಿತಿ ಏನ್ ಮಾಡೋದು ಗೊತ್ತು. ನಾನಿನ್ನು ದೂರ ಹೋಗಕ್ ಮುಂಚೆ ಒಂದೇ ಒಂದ್ಸಲ ಹಸ್ಬೆಂಡು ಅಂತ ಕರೀರಿ. ಹಸ್ಬೆಂಡು ನೀವ್ಯಾಕೆ ಅಳ್ತಿದ್ದೀರ? ಹಸ್ಬೆಂಡು ಅಳ್ಬೇಡಿ, ನೋಡಕ್ಕಾಗಲ್ಲ. ನೀವು ಅಳ್ಬೇಡಿ, ನೀವು ನೋಡಕ್ಕಾಗಲ್ಲ. ಹಸ್ಬೆಂಡು ಹೇಳಿ. ನೀವನ್ನೇನೋ ಕೇಳ್ಬೇಕು. ಕೇಳಿ. ನಿಜ ಹೇಳ್ತೀರಾ? ಹೇಳ್ತೀನಿ. ಕ್ಷಣಕ್ಕಾದ್ರೂ ನನ್ನ ಮೇಲೆ ಪ್ರೀತಿ ಹುಡ್ಲಿಲ್ಲ. ನನ್ನ ಮೇಲೆ ಆಣ ಮಾಡಿ ಹೇಳಿ. ನೀವೇ ಕೇಳಿಸ್ಕೊಡಿ. ನನ್ನ ಹೃದಯ ಏನ್ ಹೇಳ್ತಿದೆ ಕೇಳಿಸ್ತಾ ಇದೆಯಾ? ಇಲ್ಲ. ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಆಗೋಯ್ತು. ಈ ಮಾತು ಹೇಳಿದ್ರಲ್ಲ, ನಂಗಷ್ಟೇ ಸಾಕು. ಈಗ ನಾನು ನೆಮ್ಮದಿಯಿಂದ ಊರಿಗೆ ಹೋಗ್ತೀನಿ. ನಾನು ಸಾಯೋವರೆಗೂ ನೀವು ಹೇಳಿದ ಮಾತನ್ನ ನೆನ್ಸ್ಕೊಂಡು ಖುಷಿಯಾಗಿರ್ತೀನಿ. ತನಕ ನೀವಲ್ವ ನನ್ನ ಹತ್ರ ಮಾತಾಡ್ತಿದ್ದಿದ್ದು? ಇದೆಲ್ಲ ನನ್ನ ಕಲ್ಪನೆನಾ?